Hi, happy day for all of you. Welcome to VNR Academy of Commerce. In this video, I am going to explain about the concept of time series, which comes under the subject business statistics. Before watching my video, if you are not subscribed my channel, please subscribe the channel and press the bell icon where you can able to get the instant notification from my YouTube channel. So in this video, I would like to explain about the meaning of time series, uses of time series, and components of the time series. And better understanding purpose, I am using both English and Kannada language, where both active learners and slow learners can able to understand the concept and use it in their future life. So before going to discussing about the meaning of time series, let's assume if you are a business entrepreneur and you needs to be take the various decisions in your business. So in such situations, you cannot able to take decisions only on guessings or just with imaginary informations. You should have some proper data which already recorded in the business organizations. On that recorded information's basis, you need to take some decisions. ಅಂದರೆ ಒಂದು ವೇಳೆ ನೀವು ಏನಾದರೂ ಒಂದು ವ್ಯವಹಾರವನ್ನು ನಡೆಸುವಂತಹ ಉದ್ಯಮಶೀಲರಾಗಿದ್ದರೆ, ನಿಮ್ಮ ವ್ಯವಹಾರದಲ್ಲಿ ಹಲವಾರು ಬಗೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದೇ ಆದರೆ, ಆ ನಿರ್ಣಯಗಳನ್ನು ನೀವು ಕೇವಲ ಯಾವುದೇ ಒಂದು ಆಧಾರವಿಲ್ಲದೆ ಕಲ್ಪನಾತ್ಮಕವಾಗಿರ್ತಕ್ಕಂತಹ ಯಾವುದೋ ವಿಚಾರಗಳನ್ನು ಇಟ್ಟುಕೊಂಡು ಅಥವಾ ಕಲ್ಪನಾತ್ಮಕವಾಗಿರ್ತಕ್ಕಂತಹ ಮಾಹಿತಿಗಳ ಆಧಾರದ ಮೇಲೆ ನೀವು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ಯಾವುದೇ ಆಧಾರಗಳಿಲ್ಲದೆ ಇರ್ತಕ್ಕಂತಹ ಅಥವಾ ನಿಮ್ಮ ಕಲ್ಪನಾತೀತವಾಗಿರ್ತಕ್ಕಂತಹ ಆಧಾರದ ಮೇಲೆ ನೀವೇನಾದರೂ ನಿರ್ಣಯಗಳನ್ನು ತೆಗೆದುಕೊಂಡಿದ್ದರೆ ಅದು ವ್ಯವಹಾರಕ್ಕೆ ಕೆಲವೊಮ್ಮೆ ಅನಾನುಕೂಲಗಳನ್ನು ಮಾಡಬಹುದಾಗಿ ಬರುತ್ತೆ. ಸೊ ಅಂದರೆ ವ್ಯವಹಾರದಲ್ಲಿ ಕೆಲವೊಮ್ಮೆ ಲಾಸ್ ಕೂಡ ಆಗಬಹುದಾಗಿ ಬರುತ್ತೆ. ಸೊ ಆದ್ದರಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ, ವ್ಯವಹಾರದಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕಂಪನಿಯಲ್ಲಿ ಈಗಾಗಲೇ ಇರುವಂತಹ ರೆಕಾರ್ಡೆಡ್ ಡೇಟಾ ಏನಿದೆ, ಅಂದರೆ ಸಂಗ್ರಹಿಸಲ್ಪಟ್ಟಿರ್ತಕ್ಕಂತಹ ಮಾಹಿತಿ ಏನಿದೆ, ಆ ಮಾಹಿತಿಯ ಆಧಾರದ ಮೇಲೆ ನಾವು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತೆ. ಸೊ ಆ ರೀತಿಯಲ್ಲಿ ಸಂಗ್ರಹಿಸಲ್ಪಟ್ಟಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ ನಾವು ಏನಾದರೂ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ನಾವು ಬಿಸ್ನೆಸ್ ಫಾರ್ಕಾಸ್ಟಿಂಗ್ ಅಂತೇಳಿ ಕರಿತೇವೆ. ದಟ್ ಮೀನ್ಸ್ the decisions taken on
on the basis of recorded data. The process of taking decisions are called business forecasting. So in that business forecasting, we are going to use this time series method for taking various business decisions. ಸೊ ಅಂದರೆ ನಾವು ಸಂಗ್ರಹಿಸಲ್ಪಟ್ಟಿರತಕ್ಕಂತಹ ಮಾಹಿತಿಯ ಆಧಾರದ ಮೇಲೆ ಏನಾದರೂ ನಾವು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅನ್ನೋದೇ ಆದರೆ ಆ ರೀತಿಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಇದೆ, ಆ ಒಂದು ಪ್ರಕ್ರಿಯೆಯನ್ನು ನಾವು ಇಂಗ್ಲಿಷ್ನಲ್ಲಿ ಅಥವಾ ವ್ಯಾವಹಾರಿಕ ದೃಷ್ಟಿಯಲ್ಲಿ ಬಿಸ್ನೆಸ್ ಫಾರ್ಕಾಸ್ಟಿಂಗ್ ಅಂತೇಳಿ ಕರಿತೀವಿ. ಆ ಒಂದು ಬಿಸ್ನೆಸ್ ಫಾರ್ಕಾಸ್ಟಿಂಗನ್ನು ಮಾಡಬೇಕಾಗಿದ್ರೆ ಅಂದರೆ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದೇ ಆದರೆ ಆ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಾವು ಬಳಸಬಹುದಾಗಿರ್ತಕ್ಕಂತಹ ಒಂದು ವಿಧಾನ ಏನಿದೆ, ಆ ವಿಧಾನವನ್ನು ನಾವಿಲ್ಲಿ ಟೈಮ್ ಸೀರೀಸ್ ಅಂತ ಹೇಳಿ ಅಥವಾ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಹೇಳ್ಬೋದಾಗಿ ಬರುತ್ತೆ. ಈ ಒಂದು ಟೈಮ್ ಸೀರೀಸ್ ಅನಾಲಿಸಿಸ್ ಅನ್ನು ನಾವು ಏನಕ್ಕೋಸ್ಕರ ಬಳಕೆಯನ್ನು ಮಾಡ್ಕೊಳ್ಬಹುದಾಗಿ ಬರುತ್ತಪ್ಪ ಅಂತಂದರೆ, ಕೆಲವೊಮ್ಮೆ ಪ್ರೊಡಕ್ಷನ್ ಲೆವೆಲನ್ನು ಡಿಸೈಡ್ ಮಾಡೋದಕ್ಕೆ, ಅಂದರೆ ಫಾರ್ ಡಿಸೈಡಿಂಗ್ ಹೌ ಮಚ್ ಆಫ್ ಪ್ರೊಡಕ್ಷನ್ ಆಕ್ಟಿವಿಟಿ ಶುಡ್ ಬಿ ಅಂಡರ್ಟೇಕನ್ ಇನ್ ಅವರ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ಎ ಪರ್ಟಿಕ್ಯುಲರ್ ಪೀರಿಯಡ್, ಆರ್ how much sales should be done in our organizations to achieve our goals. ಎಷ್ಟು ಉತ್ಪಾದನೆ ಮಾಡಬೇಕಾಗಿ ಬರುತ್ತೆ ಅಥವಾ ಎಷ್ಟು ಮಾರಾಟವನ್ನು ಮಾಡಬೇಕಾಗಿ ಬರುತ್ತೆ, ಸೊ ಅಂದರೆ ನಮ್ಮ ಗುರಿಗಳನ್ನು ತಲುಪೋದಕ್ಕೆ ಎಷ್ಟು ಮಾರಾಟವನ್ನು ಮಾಡಬೇಕಾಗಿ ಬರುತ್ತೆ, ಅವುಗಳಿಗೆ ಸಂಬಂಧಿಸಿದಂತೆ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂತಹ ಒಂದು ವಿಧಾನವನ್ನು ಬಳಕೆ ಮಾಡ್ಬೋದಾಗಿ ಬರುತ್ತೆ. ಸೊ ಅದರಿಂದ ಎಕ್ಸಾಕ್ಟಾಗಿ ಈ ಒಂದು ಟೈಮ್ ಸೀರೀಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗ ತಿಳ್ಕೊಳ್ಳೋಣ. ಸೊ ಟೈಮ್ ಸೀರೀಸ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮೆಥಡ್ ಯೂಸ್ ಎಸ್ಪೆಷಲಿ ಫಾರ್ ಶಾರ್ಟ್ ಟರ್ಮ್ ಬಿಸ್ನೆಸ್ ಫಾರ್ಕಾಸ್ಟಿಂಗ್ ಪರ್ಪಸ್. From historical data, one attempts to obtain the underlying pattern so that suitable model of process can be developed. ಸೊ ಅಂದರೆ ನಾನು ಆಗಲೇ ಹೇಳ್ದಂಗೆ ವ್ಯವಹಾರದಲ್ಲಿ ಫಾರ್ಕಾಸ್ಟಿಂಗನ್ನು ಮಾಡ್ತಕ್ಕಂತಹ ಉದ್ದೇಶದಿಂದ, ಅಂದರೆ ಅಲ್ಪಾವಧಿಗೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದೇ. ಆ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಹಿಸ್ಟಾರಿಕಲ್ ಡೇಟಾಗಳನ್ನು ಬಳಕೆ ಮಾಡಿಕೊಂಡು, ಫ್ರಮ್ ಹಿಸ್ಟಾರಿಕಲ್ ಡೇಟಾ ಒನ್ ಅಟೆಂಪ್ಟ್ಸ್ ಟು ಒಬ್ಟೈನ್ ದ ಅಂಡರ್ಲೈಯಿಂಗ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಅಂದರೆ ಆ ಹಿಂದೆ ಸಂಗ್ರಹಿಸಲ್ಪಟ್ಟಿರ್ತಕ್ಕಂತಹ ಡೇಟಾಗಳ ಆಧಾರದ ಮೇಲೆ ನಾವು ಏನಾದರೂ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಬಂದಾಗ ಆ ರೀತಿಯಲ್ಲಿ ಸಂಗ್ರಹಿಸಲ್ಪಟ್ಟಿರ್ತಕ್ಕಂತಹ ಕೆಲವೊಂದು ಆಧಾರದ ಮೇಲೆ ನಾವು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಒಂದು ಮೆಥಡ್ ಏನಿದೆ, ಆ ಮೆಥಡನ್ನು ನಾವಿಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಹೇಳಿ ಕರಿಬೋದಾಗಿ ಬರುತ್ತೆ. ಸೊ ಇನ್ ಅದರ್ ವರ್ಡ್ಸ್ ಅಂತ ಬಂದಾಗ, ಸೊ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಎ ಮೆಥಡ್ ಆಫ್ ಎಸ್ಟಿಮೇಟಿಂಗ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ by observing past data which are collected, observed or recorded at different time period. That means ನಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಅಂದರೆ
ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಏನು ಕಾರ್ಯಗಳನ್ನು ಅಥವಾ ಯೋಜನೆಗಳನ್ನು ಮಾಡಿಕೊಳ್ಳಬೇಕಾಗಿದೆ, ಆ ಭವಿಷ್ಯದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲವೊಂದು ಯೋಜನೆಗಳನ್ನು ನಾವು ಈಗಲೇ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಅಂತ ಬಂದರೆ, ಅಂದರೆ ಮುಂದಾಲೋಚನೆಯನ್ನು ಮಾಡ್ತಾ ಇದ್ದೀವಿ ಅಂತ ಬಂದರೆ, ಆ ಮುಂದಾಲೋಚನೆಯ ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮುಂಚಿತವಾಗಿ ಏನು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಆ ನಿರ್ಣಯಗಳನ್ನು ಯಾವುದರ ಆಧಾರದ ಮೇಲೆ ತೆಗೆದುಕೊಳ್ತಾ ಇರ್ತೀವಪ್ಪ ಅಂತಂದರೆ ಬೈ ಅಬ್ಸರ್ವಿಂಗ್ ಪಾಸ್ಟ್ ಡೇಟಾ ಅಂತ ಹೇಳ್ತಾರೆ. ಸೊ ಬೈ ಅಬ್ಸರ್ವಿಂಗ್ ಪಾಸ್ಟ್ ಡೇಟಾ ಅಂತ ಅಂದರೆ ಹಿಂದೆ ಈಗಾಗಲೇ ಆಗಿರುವಂತಹ ಕೆಲವೊಂದು ಘಟನೆಗಳು ಏನಿದೆ, ಆಗಿರುವಂತಹ ಕೆಲವೊಂದು ಕಾರ್ಯಗಳು ಏನಿದೆ, ಅವುಗಳ ಆಧಾರದ ಮೇಲೆ ನಾವು ಏನಾದರೂ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಳ್ತಾ ಇದ್ದೀವಿ ಅಂತಂದರೆ, ಅಥವಾ ಕೆಲವೊಂದು ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಬಂದರೆ, ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಬಂದರೆ, ಆ ರೀತಿಯಲ್ಲಿ ಫ್ಯೂಚರ್ ಆ್ಯಕ್ಷನ್ಗಳನ್ನು ಡಿಸೈಡ್ ಮಾಡ್ತಕ್ಕಂತಹ ಒಂದು ಮೆಥಡನ್ನು ನಾವಿಲ್ಲಿ ಟೈಮ್ ಸೀರೀಸ್ ಅಂತ ಹೇಳಿ ಕರಿಬೋದಾಗಿ ಬರುತ್ತೆ. ದಟ್ ಮೀನ್ಸ್ ಟೈಮ್ ಸೀರೀಸ್ ಈಸ್ ನಥಿಂಗ್ ಬಟ್ ಎಸ್ಟಿಮೇಟಿಂಗ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಆನ್ ದ ಬೇಸಿಸ್ ಆಫ್ the past data. I hope you are able to understanding the meaning of time series. ಸೊ ನಿಮಗೆ ಈ ಟೈಮ್ ಸೀರೀಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ಅಥವಾ ಏನು ಅನ್ನುವಂಥದ್ದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೆ. ಸೊ ನೆಕ್ಸ್ಟ್ ಯೂಸಸ್ ಆಫ್ ಟೈಮ್ ಸೀರೀಸ್ ಅಂತ ಬಂದಾಗ, ಸೊ ಅಂದರೆ ಈ ಟೈಮ್ ಸೀರೀಸನ್ನು ಎಲ್ಲಿ ನಾವು ಬಳಕೆಯನ್ನು ಮಾಡಿಕೊಳ್ಳಬಹುದಾಗಿ ಬರುತ್ತೆ, ಯಾವ ಸಂದರ್ಭಗಳಲ್ಲಿ ಉಪಯೋಗಿಸಿಕೊಳ್ಳಬಹುದಾಗಿ ಬರುತ್ತೆ ಅನ್ನುವಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ಸೊ ಯೂಸಸ್ ಆಫ್ ಟೈಮ್ ಸೀರೀಸ್ ಅಂತ ಬಂದಾಗ, ಸೊ ಫಸ್ಟ್ ಇಟ್ ಹೆಲ್ಪ್ಸ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಸ್ಟ್ ಬಿಹೇವಿಯರ್ ಅಂತ ಹೇಳುತ್ತೆ. So understanding of past behavior means what and all happened in our business organization earlier. ಇದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಬಂದಾಗ, ಸೊ ಅಟ್ ಪ್ರೆಸೆಂಟ್ ಸಿಚುವೇಶನ್ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಗೊತ್ತಿದೆ, COVID-19 ಅಂತಕ್ಕಂತಹ ಒಂದು ಪ್ಯಾಂಡಮಿಕ್ ಡಿಸೀಸಸನ್ನು ನಾವೆಲ್ಲ ಕಡೆಯಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪ್ಯಾಂಡಮಿಕ್ ಡಿಸೀಸ್ ಏನಿದೆ, COVID-19 ಕೊರೋನಾ ಅಂತಕ್ಕಂಥ ಒಂದು ಡಿಸೀಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಅದು ಲಾಕ್ಡೌನ್ ಅಂತಕ್ಕಂಥದ್ದಾಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಮಾಸ್ಕನ್ನು ಹಾಕ್ತಕ್ಕಂಥದ್ದಾಗಿರ್ಬೋದು, ಪದೇ ಪದೇ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಇವೆಲ್ಲದರ ಬಗ್ಗೆ ಮಾಹಿತಿಗಳನ್ನು ನಮಗೆ ಮೊದಲಿಗೆ ಕೊಟ್ಟು, ಡಿಸೀಸಸ್ನಿಂದ ದೂರ ಇರಬೇಕು ಅಂತ ಬಂದರೆ ನೀವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಈ ರೀತಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ, ಮಾಸ್ಕನ್ನು ಹಾಕಿಕೊಳ್ಳಬೇಕಾಗಿ ಬರುತ್ತೆ, ಅಥವಾ ಬೇರೆ ಹಲವಾರು ವಿಧವಾಗಿರ್ತಕ್ಕಂತಹ ಕೆಲವೊಂದು ಕಾರ್ಯಗಳ ಬಗ್ಗೆ, ಒಂದು ನಿಯಮಗಳ ಬಗ್ಗೆ ಹೇಳಿದೆ. ಈ ರೀತಿಯಲ್ಲಿ ಮಾಡೋದ್ರಿಂದ ನಮಗೆ ರೋಗ ಹರಡೋದಿಲ್ಲ ಅಂತಕ್ಕಂತಹದ್ದು ಹೇಗೆ ಗೊತ್ತಾಗಿದೆ? ಇದಕ್ಕಿಂತ ಮುಂಚಿತವಾಗಿ ಯಾವುದು ನಮ್ಮ ಬಳಿ ಕೆಲವೊಂದು ಡೇಟಾಗಳಿದೆ.
ಸೊ ಅಂದರೆ ಬೇರೆ ದೇಶಗಳಲ್ಲಿ ಈ ಒಂದು ರೋಗ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಸ್ಪ್ರೆಡ್ ಆಯಿತು, ಯಾವ ಕಾರಣಕ್ಕೋಸ್ಕರ ಈ ರೋಗ ಅಂತಕ್ಕಂಥದ್ದು ಯಥೇಚ್ಛವಾಗಿ ಹರಡ್ತಾ ಇದೆ ಬೇರೆ ಕಡೆ, ಅವುಗಳ ಬಗ್ಗೆ ಮಾಹಿತಿ ನಮ್ಮ ಬಳಿಯಲ್ಲಿ ಇದ್ದಿದ್ದರಿಂದ ಸೊ ನಾವೇನು ಮಾಡ್ಬೋದಾಗಿತ್ತು, ಅಥವಾ ನಮ್ಮ ಸರ್ಕಾರ ಏನು ಮಾಡ್ತು, ಬಿಗಿನಿಂಗಲ್ಲೇ ಈ ಲಾಕ್ಡೌನ್ ಅಂತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡು ಸೊ ಅಲ್ಪ ಮಟ್ಟಿಗೆ ಸ್ಪ್ರೆಡ್ ಆಗಬಹುದಾಗಿರ್ತಕ್ಕಂಥದ್ದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದೆ. ಸೊ ಇದೊಂದು ಜನರಲ್ ಎಕ್ಸಾಂಪಲ್. ಸೊ ಅದೇ ರೀತಿಯಲ್ಲಿ ವ್ಯವಹಾರ ಅಂತ ಬಂದಾಗ ವ್ಯವಹಾರದಲ್ಲೂ ಕೂಡ ಅಷ್ಟೇ ಈಗಾಗಲೇ ನಮ್ಮ ಬಳಿಯಲ್ಲಿ ರೆಕಾರ್ಡ್ಸ್ ಇರುತ್ತೆ. ಸೊ ಅಂದರೆ ಹಿಂದೆ ಏನೆಲ್ಲ ಆಗಿದೆ ಆ ಆಗಿರ್ತಕ್ಕಂತಹ ಮಾಹಿತಿಗಳು ನಮ್ಮ ಬಳಿಯಲ್ಲಿ ಇರೋದ್ರಿಂದ ಅವುಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದಾಗಿ ಬರುತ್ತಪ್ಪ ಅಂತಂದರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸ್ಬೋದಾಗಿ ಬರುತ್ತೆ. ಸೊ ಇಂದಿನ ಹಲವಾರು ವರ್ಷಗಳಲ್ಲಿ ಲಾಸ್ ಆಗ್ತಾ ಇದೆ ಅಂತ ಬಂದಾಗ ಈ ವರ್ಷದಲ್ಲಿ ಲಾಭ ಬರ್ಬೋದಾ ಇಲ್ವಾ ಅಂತ ಈಗಲೇ ಡಿಸೈಡ್ ಮಾಡ್ಬೋದು. ಸೊ ಅದು ಒಂದು ವೇಳೆ ಏನಾದರೂ ಇಂದಿನ ಹಲವಾರು ವರ್ಷಗಳಲ್ಲಿ, ಫಾರ್ ಎಕ್ಸಾಂಪಲ್ ಕೊನೆಯ 4 ವರ್ಷಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ಬಂದಿತ್ತು, ಬಟ್ ಈ ವರ್ಷ ಲಾಭ ಬರ್ತಾ ಇಲ್ಲ, ನಷ್ಟ ಆಗ್ತಾ ಇದೆ. ಸೊ ನಷ್ಟ ಆಗ್ತಾ ಇದೆ ಅಂತ ಬಂದಾಗ ನಷ್ಟ ಏನಕ್ಕೋಸ್ಕರ ಆಗ್ತಾ ಇದೆ ಅನ್ನೋದನ್ನು ನಾವು ಎಸ್ಟಿಮೇಟ್ ಮಾಡ್ಬೋದಾಗಿ ಬರುತ್ತೆ. ಅಥವಾ ಯಾವ ಕಾರಣಕ್ಕೋಸ್ಕರ ನಾವು ಕಂಪನಿಯಲ್ಲಿ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಎಸ್ಟಿಮೇಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಒಂದು ಪಾಸ್ಟ್ ಬಿಹೇವಿಯರ್ಗಳು ಏನಿರುತ್ತೆ, ಹಿಂದೆ ಆಗಿ ಹೋಗಿರುವಂತಹ ಕೆಲವೊಂದು ಘಟನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಯಾವುದೋ ಒಂದು ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಅಂತ ಬಂದಾಗ, ಅಥವಾ ಆ ಘಟನೆಗಳ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕು ಅಂತ ಬಂದಾಗ ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂಥದ್ದು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ದೆನ್ ಸೆಕೆಂಡ್ ಯೂಸ್ ಅಂತ ಬಂದಾಗ ಇಟ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಫ್ಯೂಚರ್ ಆಪರೇಷನ್ಸ್ ಅಂತ ಹೇಳ್ತಾರೆ. ಸೊ ಫ್ಯೂಚರ್ ಆಪರೇಷನ್ಸ್ ಮೀನ್ಸ್ ನಥಿಂಗ್ ಬಟ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ವಿ ನೀಡ್ಸ್ ಟು ಬಿ ಡೂ ಇನ್ ಫ್ಯೂಚರ್. ಮುಂದೆ ಏನು ಮಾಡಬೇಕಾಗಿದೆ ಆ ಮಾಡಬೇಕಾಗಿರುವಂಥದ್ದನ್ನು ಈಗಲೇ ಡಿಸೈಡ್ ಮಾಡ್ತಕ್ಕಂಥದ್ದು. ಸೊ ಅಂದರೆ ಮುಂದಿನ ಬರುವಂತಹ ದಿವಸಗಳಲ್ಲಿ ಕಂಪನಿ ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾಗಿ ಬರುತ್ತೆ, ಎಷ್ಟು ವಸ್ತುಗಳನ್ನು ಮಾರಾಟ ಮಾಡಬೇಕಾಗಿ ಬರುತ್ತೆ, ಎಷ್ಟು ಎಂಪ್ಲಾಯಿ ಅಂತಕ್ಕಂಥವ್ರು ಕಂಪನಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿ ಬರುತ್ತೆ, ಇವುಗಳ ಬಗ್ಗೆ ಡಿಸೈಡ್ ಮಾಡ್ತಕ್ಕಂಥದ್ದು. ಬಿಕಾಸ್ ಯಾವುದೇ ಒಂದು ಕಂಪನಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ ಅಥವಾ ಈಗಾಗಲೇ ಹಲವಾರು ವರ್ಷಗಳಿಂದ ರನ್ ಆಗ್ತಾ ಬರ್ತಾ ಇದೆ ಅಂತ ಬಂದರೆ ಅದಕ್ಕೆ ಒಂದು ಸರಿಯಾದಂತಹ ಮಾಹಿತಿ ತನ್ನ ಬಳಿಯಲ್ಲಿ ಇರುತ್ತೆ. ಸೊ ಅಂದರೆ ಪ್ರತಿಯೊಂದು ಕ್ವಾರ್ಟರಲ್ಲಿ ಎಷ್ಟು ಸೇಲ್ಸ್ ಆಗ್ತಾ ಇದೆ, ಎಷ್ಟು ಪ್ರಾಡಕ್ಟನ್ನು ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು 10,000 ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ ಅಂತ ಬಂದರೆ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ವ್ಯವಹಾರದಲ್ಲಿ ಆ 10,000 ಪ್ರಾಡಕ್ಟ್ಸನ್ನು ಕಂಪನಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಾಗ ಫಸ್ಟ್ ವಿ ನೀಡ್ಸ್ ಟು ಬಿ ಮೇಕ್ ಪ್ಲ್ಯಾನ್ ಫಾರ್ ಪ್ರೊಡ್ಯೂಸಿಂಗ್ 10,000 ಪ್ರಾಡಕ್ಟ್ಸ್. That means we need to be estimate how much of raw materials required for producing 10,000 products. How many employees are needed for producing 10,000 of products? Or how many machines are needed for producing 10,000 of products? So in this way, so for making any decisions or taking any actions in the future, we need to be decide in advance and we need to be make necessary arrangements for that. That means ಎಷ್ಟು ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾದರೆ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಚ್ಚಾ ಪದಾರ್ಥಗಳನ್ನು ಒದಗಿಸ್ಕೊಳ್ಬೇಕಾಗಿ ಬರುತ್ತೆ. ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಬರರ್ಸ್ನ, ಕಾರ್ಮಿಕರನ್ನು ಕಂಪನಿ ತೆಗೆದುಕೊಳ್ಬೇಕಾಗಿ ಬರುತ್ತೆ. ಅವುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಯಂತ್ರೋಪಕರಣಗಳು ಬೇಕು, ಆ ಯಂತ್ರೋಪಕರಣಗಳ ಬಗ್ಗೆ ನಿರ್ಣಯವನ್ನು
ಸೊ ಈ ರೀತಿಯಲ್ಲಿ ಕೆಲವೊಂದು ಫ್ಯೂಚರ್ ಆಪರೇಷನ್ಗಳನ್ನು ನಾವು ಪ್ಲಾನಿಂಗ್ನ ಪ್ರಕಾರವಾಗಿ ಮಾಡಬೇಕು ಅಂತ ಬಂದಾಗ ಆ ಒಂದು ಫ್ಯೂಚರಲ್ಲಿ ಮಾಡಬೇಕಾಗಿರುವಂತಹ ಕೆಲವೊಂದು ಯೋಜನೆಗಳು ಏನಿದೆ ಆ ಯೋಜನೆಗಳಿಗೆ ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂಥದ್ದು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ದೆನ್ ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಇನ್ ಎವ್ಯಾಲ್ಯುಯೇಟಿಂಗ್ ದ ಅಚೀವ್ಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಎವ್ಯಾಲ್ಯುಯೇಟಿಂಗ್ ದ ಅಚೀವ್ಮೆಂಟ್ಸ್ ಅಂತ ಅಂದ್ರೆ ವಾಟ್ ವಿ ಆರ್ ಅಚೀವ್ಡ್ ಇನ್ ಪಾಸ್ಟ್ ಅಂತಕ್ಕಂಥದ್ದು. ಸೊ ಅಂದರೆ ನಾವು ಏನನ್ನು ವಾಟ್ ವಿ ಆರ್ ರೀಚ್ಡ್ or where we are reached or which goals we have reached, ಏನನ್ನ ರೀಚ್ ಮಾಡಿದ್ದೇವೆ, ಯಾವ ಗುರಿಗಳನ್ನು ಸಾಧಿಸಿದ್ದೇವೆ, ಆ ಸಾಧಿಸಿರುವಂತಹ ಗುರಿಗಳನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾಗಿದ್ರೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಅಂದುಕೊಂಡಿರ್ತಕ್ಕಂಥ ಗುರಿಗಳನ್ನು ಸಾಧಿಸಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಎವ್ಯಾಲ್ಯೂಯೇಷನನ್ನು ಮಾಡಬೇಕಾಗಿದ್ರೆ ಆ ಎವ್ಯಾಲ್ಯೂಯೇಷನ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂತಹ ಒಂದು ಮೆಥಡನ್ನು ಬಳಕೆ ಮಾಡ್ಕೊಳ್ಬೋದಾಗಿ ಬರುತ್ತೆ. ಸೊ ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳ್ದಂಗೆ ಒಂದು ಕಂಪನಿಯಲ್ಲಿ ಒಂದು 10,000 ಪ್ರಾಡಕ್ಟ್ಸನ್ನು ಮಾರಾಟ ಮಾಡಬೇಕು ಅಂತಕ್ಕಂಥದ್ದು, ಒಂದು ತಿಂಗಳಿನಲ್ಲಿ ಒಂದು 10,000 ಪ್ರಾಡಕ್ಟ್ಸನ್ನು ಮಾರಾಟ ಮಾಡಬೇಕು ಅಂತಕ್ಕಂಥದ್ದು ಕಂಪನಿಯ ಒಂದು ಗುರಿ ಅನ್ನೋದೇ. ಆದರೆ ಆ 10,000 ಪ್ರಾಡಕ್ಟ್ಸನ್ನು ಮಾರಾಟ ಮಾಡಿದಾರಾ ಇಲ್ವಾ, ಒಂದು ವೇಳೆ ಮಾಡಿದ್ದಾರೆ ಎಷ್ಟು ಪ್ರಾಡಕ್ಟ್ಸನ್ನು ಸೇಲ್ ಮಾಡಿದ್ದಾರೆ, ಇವುಗಳ ಬಗ್ಗೆ ಒಂದು ಎವ್ಯಾಲ್ಯೂಯೇಷನನ್ನು ಮಾಡಬೇಕಾಗಿ ಬರುತ್ತೆ. ಒಂದು ವೇಳೆ 10,000 ಪ್ರಾಡಕ್ಟ್ಸನ್ನು ಕೂಡ ಸೇಲ್ ಮಾಡಿದ್ದಾರೆ ಅಂತ ಬಂದರೆ ಇಟ್ ಈಸ್ ಗುಡ್, ಅಂದ್ಕೊಂಡಿರ್ತಕ್ಕಂತಹ ಗುರಿ ತಲುಪಿದೆ ಅಂತ ಆಗುತ್ತೆ. 10,000 ಪ್ರಾಡಕ್ಟ್ಸನ್ನು ಸೇಲ್ ಮಾಡಿಲ್ಲ ಅನ್ನೋದೇ ಆದರೆ, ಫಾರ್ ಎಕ್ಸಾಂಪಲ್ ಒಂದು 6,000 7,000 ಪ್ರಾಡಕ್ಟ್ಸನ್ನು ಸೇಲ್ ಮಾಡಿದ್ದಾರೆ ಅನ್ನೋದೇ ಆದರೆ, ಇನ್ನು 3ರಿಂದ 4,000 ಪ್ರಾಡಕ್ಟ್ಸನ್ನು ಸೇಲ್ ಮಾಡಿಲ್ಲ, ಯಾವ ಕಾರಣಕ್ಕೋಸ್ಕರ ಸೇಲ್ ಮಾಡಿಲ್ಲ, ಏನೋ ಒಂದು ಲೂಪ್ ಹೋಲ್ಸ್ ಇದೆ, ಏನೋ ಒಂದು ಡ್ರಾಬ್ಯಾಕ್ ಇದೆ, ಆ ಡ್ರಾಬ್ಯಾಕಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದಾಗ ಕಂಪನಿ ಒಂದು ಎವ್ಯಾಲ್ಯೂಯೇಟಿಂಗ್ ಪ್ರೊಸೆಸನ್ನು ಮಾಡಬೇಕಾಗಿ ಬರುತ್ತೆ. ಸೊ ಆ ಒಂದು ಎವ್ಯಾಲ್ಯೂಯೇಟಿಂಗ್ ಪ್ರೊಸೆಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂಥ ಮೆಥಡನ್ನು ಬಳಕೆ ಮಾಡಿಕೊಂಡು ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಎಲ್ಲಿ ನಾವು ಅಬ್ಸ್ಟಕಲ್ಸನ್ನು ಫೇಸ್ ಮಾಡ್ತಾ ಇದ್ದೀವಿ, ಇವುಗಳ ಬಗ್ಗೆ ನಾವು ಡಿಸೈಡ್ ಮಾಡ್ಬೋದಾಗಿ ಬರುತ್ತೆ. ಸೊ ಆ ರೀತಿಯಲ್ಲಿ ಕೆಲವೊಂದು ಅಚೀವ್ಮೆಂಟ್ಸನ್ನು ಎವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಾವು ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂಥ ಮೆಥಡನ್ನು ಬಳಕೆ ಮಾಡ್ಕೊಳ್ಬೋದಾಗಿ ಬರುತ್ತೆ. ದೆನ್ ಫೋರ್ತ್ ಒನ್ ಅಂತ ಬಂದಾಗ ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಸೊ ಫೆಸಿಲಿಟೇಟ್ ಕಂಪ್ಯಾರಿಸನ್ ಮೀನ್ಸ್ just analyzing between two companies or between two time period or between two different situations or between two different environments. That process is called ಕಂಪ್ಯಾರಿಸನ್. ಯಾವುದೇ ಎರಡು ಸಂದರ್ಭಗಳಲ್ಲಿ, ಎರಡು ಕಂಪನಿಗಳಲ್ಲಿ, ಎರಡು ಸಮಯಗಳಲ್ಲಿ ಏನು ಆಗಿದೆ, ಏನು ಆಗ್ತಾ ಇದೆ, ಇವುಗಳನ್ನು ವ್ಯತ್ಯಾಸಗಳನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಏನಿದೆ, ಆ ವ್ಯತ್ಯಾಸಗಳನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಂಪ್ಯಾರಿಸನ್ ಅಂತೇಳಿ ಕರೀತೇವೆ. ಸೊ ಕಂಪ್ಯಾರಿಸನ್ ಮಾಡೋದಕ್ಕೂ ಕೂಡ ಏನು ಮಾಡುತ್ತಪ್ಪ ಅಂತಂದರೆ ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂಥದ್ದು ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೇನೆ, ಅಥವಾ ಇದಕ್ಕಿಂತ ಮುಂಚಿತವಾಗಿ ನಾವೇನು ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ವಿ, 10,000 ಪ್ರಾಡಕ್ಟ್ಸನ್ನು ಸೇಲ್ ಮಾಡಬೇಕು ಅಂತಕ್ಕಂಥ ಒಂದು ಎಕ್ಸಾಂಪಲ್ ಇತ್ತು. ಆ 10,000 ಪ್ರಾಡಕ್ಟಲ್ಲಿ ಕೇವಲ 8,000 ಪ್ರಾಡಕ್ಟ್ಸನ್ನು ಮಾತ್ರ ಸೇಲ್ ಮಾಡಿದ್ದಾರೆ ಅಂತ ಬಂದಾಗ ನಾವು ಕಂಪ್ಯಾರಿಸನನ್ನು ಮಾಡ್ಬೋದು. ಸೊ ಇಂದಿನ ತಿಂಗಳಲ್ಲಿ 10,000 ಪ್ರಾಡಕ್ಟ್ಸ್ ಹೇಗೆ ಸೇಲ್ ಆಯಿತು, ಈ ತಿಂಗಳಲ್ಲಿ ಕೇವಲ 8,000 ಪ್ರಾಡಕ್ಟ್ಸ್ ಮಾತ್ರ ಹೇಗೆ ಸೇಲ್ ಆಯಿತು, ಎರಡನ್ನೂ ಕೂಡ ಕಂಪೇರ್ ಮಾಡಿ ಇಲ್ಲಿ ಏನು ಮಿಸ್ಟೇಕ್ ಆಗ್ತಾ ಇದೆ ಆ ಮಿಸ್ಟೇಕ್ಸನ್ನು ನಾವು ಅನಲೈಸಿಸ್ ಮಾಡ್ಬೋದಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಹಲವಾರು ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಅಥವಾ ಹಲವಾರು ರೀತಿಯ ಸಂದರ್ಭಗಳಲ್ಲಿ ಉಪಯೋಗವನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಟೈಮ್ ಸೀರೀಸ್ ಅಂತಕ್ಕಂಥದ್ದು ಅನುಕೂಲವನ್ನು ಮಾಡಿಕೊಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್. So here components means the changes or the fluctuations or the variations which have taken place in day-to-day business activities. Usually we are finding 4 varieties of variations in a business. They are, first one
secular trend. Second one, seasonal variations or seasonal trend. Third one, cyclical variations or cyclical trend. Fourth one, irregular variations or irregular trend. So we will see one by one. The first one, secular trend. So secular trend means here the changes which are taken place due to a general reasons. So general reasons means which are commonly happening in day-to-day activities or day-to-day business life. ಸೊ ಅಂದರೆ ಸಾಮಾನ್ಯವಾಗಿ ಅಥವಾ ಸಾಮಾನ್ಯ ಕಾರಣಗಳಿಂದಾಗಿ ವ್ಯವಹಾರದಲ್ಲಿ ಏನೆಲ್ಲ ಏರಿಳಿತಗಳು ಆಗ್ತಾ ಇರತ್ತೆ ಅಥವಾ ಬದಲಾವಣೆಗಳು ಆಗ್ತಾ ಇರತ್ತೆ, ಆ ಸಾಮಾನ್ಯ ಕಾರಣಗಳಿಂದಾಗಿ ಉಂಟಾಗುವಂತಹ ಇಳಿತಗಳು ಏನಿದೆ, ಆ ಇಳಿತಗಳನ್ನು ನಾವು ಇಲ್ಲಿ ಸೆಕ್ಯುಲಾರ್ ಟ್ರೆಂಡ್ ಅಂತೇಳಿ ಕರೀತೇವೆ. ಸೊ ಅಂದರೆ ಒಂದು ಉದಾಹರಣೆಯನ್ನು ಕೊಡೋದೇ ಆದರೆ, ಮಾರುಕಟ್ಟೆಯಲ್ಲಿ ಒಂದು ಕಂಪನಿಯ ಪ್ರಾಡಕ್ಟ್ ಅಂತಕ್ಕಂಥದ್ದು ಮಾರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಆದರೆ, ಕಸ್ಟಮರ್ಸ್ ಆಗಿರ್ತಕ್ಕಂಥವರು ಪ್ರತಿನಿತ್ಯವೂ ಕೂಡ ಒಂದೇ ರೀತಿಯಲ್ಲಿ ಆ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಮೊದಲನೇ ದಿವಸ ಒಂದು 10 ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದಾಗಿ ಬರುತ್ತೆ, ಮತ್ತೊಂದು ದಿವಸ 20 ಪ್ರಾಡಕ್ಟ್ ಸೇಲ್ ಆಗ್ಬೋದು, ಮತ್ತು ಇನ್ನೊಂದು ದಿವಸ ಮಾರಾಟ ಆಗದೇ ಇರಬಹುದಾಗಿ ಬದಲಾಗತ್ತೆ. ಸೊ ಈ ರೀತಿಯಲ್ಲಿ ಏನಾಗುತ್ತೆ, ಬದಲಾವಣೆಗಳು ಆಗ್ತಾ ಇರತ್ತೆ. ಮೊದಲನೇ ದಿವಸ 10, ಎರಡನೇ ದಿವಸ 20, ಮೂರನೇ ದಿವಸ ಅಂತ ಬಂದಾಗ ಮಾರಾಟ ಆಗದೇ ಇರ್ತಕ್ಕಂಥದ್ದು. ದಟ್ ಮೀನ್ಸ್ ಜನರಲ್ ರೀಸನ್ಸ್ ಇವೆಲ್ಲ. ಅದಕ್ಕೆ ಕಾರಣಗಳು ಏನು ಅಂತಕ್ಕಂಥ ನಾವು ಹೇಳೋದಕ್ಕೆ ಬರೋದಿಲ್ಲ. ಕಸ್ಟಮರ್ ಪ್ರಿಫರೆನ್ಸಸ್ ಇರ್ಬೋದು, ಚಾಯ್ಸಸ್ ಇರ್ಬೋದು, ಪ್ರೈಸಸ್ ಇರ್ಬೋದು, ಇವೆಲ್ಲ ಒಂದು ಸಾಮಾನ್ಯ ಕಾರಣಗಳಿಂದಾಗಿ ಏನಾಗುತ್ತೆ, ಏನೋ ಒಂದು ಏರಿಳಿತ ಅಂತಕ್ಕಂಥದ್ದು ಐದರ್ ಡಿಮ್ಯಾಂಡಲ್ಲಿ ವೇರಿಯೇಷನ್ಸ್ ಆಗ್ಬೋದು, ಸಪ್ಲೈಯಲ್ಲಿ ವೇರಿಯೇಷನ್ಸ್ ಆಗ್ಬೋದು, ಪ್ರೈಸಸಲ್ಲಿ ವೇರಿಯೇಷನ್ಸ್ ಆಗ್ಬೋದಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಒಂದು ಜನರಲ್ ಕಾಸನ್ನು ಇಟ್ಟುಕೊಂಡು ಏನಾದರೂ ಒಂದು ಕಂಪನಿಯ ವ್ಯವಹಾರಗಳಲ್ಲಿ ಅಥವಾ ದಿನನಿತ್ಯದ ವ್ಯವಹಾರಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ನಾವು ನೋಡಬಹುದಾಗಿ ಬರುತ್ತೆ ಅಂತ ಬಂದರೆ, ಆ ರೀತಿಯಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥ ಕೆಲವೊಂದು ಇಳಿತಗಳನ್ನು ಅಥವಾ ಆ ರೀತಿಯ ಒಂದು ಟ್ರೆಂಡ್ ಏನಿರುತ್ತೆ, ಸಾಮಾನ್ಯ ಕಾರಣಗಳಿಂದಾಗಿ ಉಂಟಾಗುವಂತಹ ಒಂದು ಬದಲಾವಣೆಗಳ ಒಂದು ಟ್ರೆಂಡನ್ನು ನಾವಿಲ್ಲಿ ಸೆಕ್ಯುಲರ್ ಟ್ರೆಂಡ್ ಅಂತೇಳಿ ಕರೀತೇವೆ. ಸೆಕೆಂಡ್ ಅಂತ ಬಂದಾಗ ಸೀಸನಲ್ ವೇರಿಯೇಷನ್ಸ್ ಅಂತ ಬರುತ್ತೆ. ಸೊ ಈ ಒಂದು ಸೀಸನಲ್ ವೇರಿಯೇಷನ್ಸ್ ಅಂತ ಬಂದಾಗ ಯಾವುದನ್ನು ನಾವು ಸೀಸನಲ್ ವೇರಿಯೇಷನ್ಸ್ ಅಂತ ಕರಿತೀವಪ್ಪ ಅಂತ ಅಂದರೆ, ಸೆಕೆಂಡ್ ಒನ್ seasonal variations. So your seasonal variations means the changes which are taken place due to changes in climate, weather conditions or festival, etc. during a period of 12 months, and these type of changes are called seasonal variations. Means ಒಂದು 12 ತಿಂಗಳುಗಳ ಒಂದು ಅವಧಿ ಏನಿದೆ, ಆ 12 ತಿಂಗಳುಗಳ ಅವಧಿಯಲ್ಲಿ ಕೆಲವೊಂದು ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಅಥವಾ ಕೆಲವೊಂದು ಹಬ್ಬ ಹರಿದಿನಗಳ ಕಾರಣದಿಂದಾಗಿ ಏನಾದರೂ ಬದಲಾವಣೆಗಳು ಉಂಟಾಗ್ತಾ ಇದೆ ಅಂತ ಬಂದರೆ, ಆ ರೀತಿಯ ಬದಲಾವಣೆಗಳನ್ನು ನಾವಿಲ್ಲಿ ಸೀಸನಲ್ ವೇರಿಯೇಷನ್ಸ್ ಅಂತ ಕರೀತೀವಿ. ಸೊ ಯೂಶ್ವಲ್ ಆಗಿ ನಾವು ಋತುಗಳ ಆಧಾರದ ಮೇಲೆ ಬದಲಾವಣೆಗಳನ್ನು ನೋಡ್ಬೋದಾಗಿ ಬರುತ್ತೆ. ಎಕ್ಸಾಂಪಲ್ ಅಂತ ಅಂದರೆ, ಸೊ ಎಲ್ಲರಿಗೂ ಕೂಡ ಸಾಫ್ಟ್ ಡ್ರಿಂಕ್ಸ್ನ ಬಗ್ಗೆ ಗೊತ್ತಿದೆ, ಯೂಶ್ವಲಿ ಕೂಲ್ ಡ್ರಿಂಕ್ಸ್ ಅಂತ ನಾವು ಕರೀತೇವೆ. ಸೊ ಅವುಗಳು ಹೆಚ್ಚಾಗಿ ಮಾರಾಟ ಯಾವಾಗ ಆಗುತ್ತಪ್ಪ ಅಂತ ಅಂದರೆ, ಬೇಸಿಗೆಯ ಸಂದರ್ಭದಲ್ಲಿ ಹೆಚ್ಚಾಗಿ ಮಾರಾಟ ಆಗುತ್ತೆ. ಇನ್ನು ಉಳಿದಂತಹ ಋತುಗಳಲ್ಲಿ ಅಂದರೆ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಆಗಿರ್ಬೋದಾಗಿ ಬರುತ್ತೆ. ಸೊ ಆ ಸಂದರ್ಭಗಳಲ್ಲಿ ಏನಾಗುತ್ತೆ, ಅಷ್ಟೊಂದು ಬೇಸಿಗೆಯಲ್ಲಿ ಮಾರಾಟ ಆಗುವಷ್ಟು ಮಟ್ಟಿಗೆ ಸಾಫ್ಟ್ ಡ್ರಿಂಕ್ಸ್ ಅಂತಕ್ಕಂಥದ್ದು ಬೇರೆ ಸಂದರ್ಭಗಳಲ್ಲಿ ಮಾರಾಟ ಆಗೋದಿಲ್ಲ. ಅದೇ ರೀತಿಯಲ್ಲಿ ಐಸ್ ಕ್ರೀಮ್ಸ್ ಆಗಿರ್ಬೋದು,
ಮತ್ತೊಂದು ಉದಾಹರಣೆ ಹೇಳಬೇಕು ಅಂತ ಬಂದಾಗ ನಾವು ರೈನ್ ಕೋಟ್ಗಳ ಬಗ್ಗೆ ಹೇಳ್ಬೋದಾಗಿ ಬರುತ್ತೆ, ಅಂಬ್ರೆಲ್ಲಾಗಳ ಬಗ್ಗೆ ಹೇಳ್ಬೋದಾಗಿ ಬರುತ್ತೆ, ಛತ್ರಿಗಳ ಬಗ್ಗೆ ಹೇಳ್ಬೋದಾಗಿ ಬರುತ್ತೆ. ಸೊ ರೈನ್ ಕೋಟು ಅಥವಾ ಅಂಬ್ರೆಲ್ಲಾ, ಛತ್ರಿ ಇವೆಲ್ಲ ಏನಿದೆ, ಸೊ ಯೂಶ್ವಲಾಗಿ ಮಳೆಗಾಲ ಏನಿರುತ್ತೆ ಆ ಮಳೆಗಾಲದ ಸಂದರ್ಭಗಳಲ್ಲಿ ಏನಾಗುತ್ತೆ ಹೆಚ್ಚಾಗಿ ಮಾರಾಟ ಆಗುತ್ತೆ. ಇನ್ನು ಉಳಿದಂತಹ ಸಂದರ್ಭಗಳಲ್ಲಿ ಅಷ್ಟೆಲ್ಲ ಮಾರಾಟ ಆಗೋದಿಲ್ಲ. ದಟ್ ಮೀನ್ಸ್ that sales activities are changed due to changes in climate or weather. ಸೊ ಆ ರೀತಿಯಲ್ಲಿ ಬದಲಾವಣೆ ಆಗೋದನ್ನು ನಾವಿಲ್ಲಿ ಸೀಸನಲ್ ವೇರಿಯೇಷನ್ಸ್ ಅಂತ ಹೇಳಿ ಕರಿತೇವೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಎಕ್ಸಾಂಪಲ್ಸ್ ಅಂತ ಬಂದಾಗ ಫೆಸ್ಟಿವಲ್ಸ್ ಅಂತ ಹೇಳ್ತಾರೆ. ಸೊ ಈ ಫೆಸ್ಟಿವಲ್ಗಳಲ್ಲೂ ಕೂಡ ಅಷ್ಟೇ, ಟೇಕ್ ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಆಫ್ ಕ್ಲಾತ್ಸ್. ಸೊ ಯಾವಾಗ ಹಬ್ಬ ಹರಿದಿನಗಳು ಹೆಚ್ಚಾಗಿ ಇರುತ್ತೆ ಆಗ ಉಡುಗೆ ತೊಡುಗೆಗಳು ಅಥವಾ ನಾವು ಬಳಸುವಂತಹ ಅಥವಾ ಕೊಂಡುಕೊಳ್ತಕ್ಕಂತಹ ಒಂದು ಉಡುಗೆ ತೊಡುಗೆಗಳು ಏನಿರುತ್ತೆ ಅದು ವಸ್ತ್ರಗಳು ಏನಿರುತ್ತೆ ಅದು ಹೆಚ್ಚಾಗಿ ಮಾರಾಟ ಆಗುತ್ತೆ. ಇನ್ನು ಉಳಿದಂತಹ ಸಂದರ್ಭಗಳಲ್ಲಿ ನಾವು ಅಷ್ಟೆಲ್ಲ ನೋಡೋದಕ್ಕೆ ಬರೋದಿಲ್ಲ. ದೆನ್ ಅದೇ ರೀತಿಯಲ್ಲಿ ಈ ಟೂ ವೀಲರ್ಸ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಈ ಮೊಬೈಲ್ಸ್ ಆಗಿರ್ಬೋದು, ಅವುಗಳಲ್ಲೂ ಕೂಡ ನಾವು ಇತ್ತೀಚಿನ ದಿವಸಗಳಲ್ಲಿ ಒಂದು ಟ್ರೆಂಡನ್ನು ನೋಡ್ತಾ ಇದ್ದೀವಿ. ಸೊ ಯಾವ ರೀತಿಯ ಟ್ರೆಂಡ್ಸ್ ಅಪ್ಪ ಅಂತ ಬಂದಾಗ ಕಂಪನಿಗಳು ಕೂಡ ಅಷ್ಟೇ ಕೆಲವೊಂದು ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಆಫರ್ಸನ್ನು, ಯಾವುದೋ ರೀತಿಯ ಡಿಸ್ಕೌಂಟ್ಸನ್ನು ಹೆಚ್ಚಾಗಿ ಕೊಡೋದರ ಮುಖಾಂತರವಾಗಿ ತಮ್ಮ ಮಾರಾಟದಲ್ಲಿ ಏನೋ ಒಂದು ಬದಲಾವಣೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ದೀಪಾವಳಿ ಆಫರ್ಸ್ ಅಂತ ಬರುತ್ತೆ, ಯುಗಾದಿ ಆಫರ್ಸ್ ಅಂತ ಬರುತ್ತೆ, ಕ್ರಿಸ್ಮಸ್ ಆಫರ್ಸ್ ಅಂತ ಹೇಳಿ ಕೊಡ್ತಕ್ಕಂಥ ಕಂಪನಿಗಳು ಇದ್ದಾವೆ. ಸೊ ಯಾವುದೋ ಒಂದು ರೀತಿಯ ಬೆನಿಫಿಟನ್ನು ಕೊಟ್ಟು ಆ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ತಮ್ಮ ಮಾರಾಟವನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯವನ್ನು ಅಥವಾ ಪ್ರೈಸಲ್ಲಿ ರೆಡ್ಯೂಸ್ ಮಾಡಿ ಪ್ರೈಸನ್ನು ಡಿಕ್ರೀಸ್ ಮಾಡ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಸೊ ಈ ಥರದಲ್ಲಿ ಮಾಡ್ತಕ್ಕಂತಹ ಈ ಥರದ ಕೆಲವೊಂದು ಕಾರಣಗಳಿಂದಾಗಿ ವೆದರಲ್ಲಿ ಬದಲಾವಣೆಗಳು ಆಗ್ತಕ್ಕಂಥದ್ದು ಅಥವಾ ಕ್ಲೈಮೇಟ್ಸ್ಗಳಲ್ಲಿ ಬದಲಾವಣೆಗಳು ಆಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಫೆಸ್ಟಿವಲ್ನ ರೀಸನ್ನಿಂದ ಏನಾದರೂ ಒಂದು ವ್ಯವಹಾರದಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಅದು ಮಾರಾಟದಲ್ಲಿ ಆಗಿರ್ಬೋದು ಅಥವಾ ಬೆಲೆಗಳಲ್ಲಿ ಆಗಿರ್ಬೋದು, ಬದಲಾವಣೆಗಳು ಆಗ್ತಾ ಇದೆ ಅಂತ ಬಂದಾಗ ಅವುಗಳನ್ನು ನಾವಿಲ್ಲಿ ಸೀಸನಲ್ ವೇರಿಯೇಷನ್ಸ್ ಅಂತ ಕರಿತೇವೆ. ದೆನ್ ಥರ್ಡ್ ಒನ್ ಅಂತ ಬಂದಾಗ ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತ ಬರುತ್ತೆ. ಸೊ ಏನಪ್ಪ ಈ ಒಂದು ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತಕ್ಕಂಥದ್ದು ಅಂತ ಬಂದರೆ ಡ್ಯೂ ಟು ಚೇಂಜಸ್ ಇನ್ ಬಿಸ್ನೆಸ್ ಸೈಕಲ್ಸ್. ಸೊ ಬಿಸ್ನೆಸ್ ಸೈಕಲ್ಸ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವ ರೀತಿಯಲ್ಲಿ ಒಂದು ವ್ಯವಹಾರ ಅಂತಕ್ಕಂಥದ್ದು ಇರುತ್ತೆ, ಗ್ರೋಯಿಂಗ್ ಸ್ಟೇಜಲ್ಲಿ ಯಾವ ರೀತಿಯಲ್ಲಿ ಒಂದು ವ್ಯವಹಾರ ಇರುತ್ತೆ, ಬೂಮ್ ಪೀರಿಯಡಲ್ಲಿ ಆ ಒಂದು ವ್ಯವಹಾರದ ಒಂದು ಏರಿಳಿತಗಳು ಯಾವ ರೀತಿಯಲ್ಲಿ ಇರುತ್ತೆ, ಡಿಪ್ರೆಷನ್ ಸ್ಟೇಜ್ಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರಗಳು ಇರುತ್ತೆ. ಸೊ ಇವುಗಳನ್ನು ನೀವು ಬೇರೆ ಸಬ್ಜೆಕ್ಟ್ಗಳಲ್ಲಿ ಓದಿರ್ತೀರ. ಅಂದರೆ ವ್ಯಾವಹಾರಿಕ ಕಾಲ ಅಂತಕ್ಕಂಥ ಒಂದು ಬಿಸ್ನೆಸ್ ಸೈಕಲ್ಸ್ ಅಂತಕ್ಕಂತಹ ಒಂದು ಹೆಡ್ಡಿಂಗ್ನ ಅಂಡರಲ್ಲಿ ನೀವು ಅವುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರ್ಬೋದಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಆ ಒಂದು ಬಿಸ್ನೆಸ್ ಸೈಕಲ್ನಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ಸ್ಟೇಜಸ್ ಏನಿದೆ ಅಥವಾ ಫೇಸಸ್ ಏನಿದೆ, ಆ ಫೇಸಸ್ಸಲ್ಲಿ ಆಗುವಂತಹ ಒಂದು ಬದಲಾವಣೆಗಳು ಏನಿದೆ ಅವುಗಳನ್ನು ನಾವಿಲ್ಲಿ ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತ ಹೇಳಿ ಕರಿತೇವೆ. ದೆನ್ ಫೋರ್ತ್ ಒನ್ ಅಂತ ಬಂದಾಗ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ಬರುತ್ತೆ. ಸೊ ಯಾವುದಪ್ಪ ಈ ಒಂದು ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ನಾವು ಯಾವುದನ್ನು ಕರಿಬೋದಾಗಿ ಬರುತ್ತಪ್ಪ ಅಂತಂದರೆ ಚೇಂಜಸ್ ವಿಚ್ ಆರ್ ಟೇಕನ್ ಪ್ಲೇಸ್ ಡ್ಯೂ ಟು ಸರ್ಟೈನ್ ಕೆಲಾಮಿಟೀಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ರೀತಿಯಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಬದಲಾವಣೆಗಳು ಉಂಟಾಗ್ತಾ ಇದೆ ಅಂತ ಬಂದಾಗ ಅದನ್ನು ನಾವಿಲ್ಲಿ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ಕರಿತೇವೆ. ಸೊ ಬೆಟರ್ ಎಕ್ಸಾಂಪಲ್ ಅಂತ ಅಂದರೆ ಪ್ರಸ್ತುತವಾಗಿ ಹೇಳಬೇಕು ಅಂತ ಬಂದಾಗ ಈ COVID-19 ಅಂತಕ್ಕಂಥ ಒಂದು ಸಿಚುವೇಶನ್ ಏನಿದೆ ಆ ಸಿಚುವೇಶನ್ ಅಂತಕ್ಕಂಥದ್ದು ಈ ಒಂದು ಇರ್ರೆಗ್ಯುಲರ್ ವೇರಿಯೇಷನ್ಸ್ಗೆ ಉತ್ತಮವಾಗಿರ್ತಕ್ಕಂತಹ ಉದಾಹರಣೆ ಆಗುತ್ತೆ. ಬಿಕಾಸ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ COVID-19 ಅಂತಕ್ಕಂತಹ ಒಂದು ಡಿಸೀಸ್, ಈ ಒಂದು ಪ್ಯಾಂಡಮಿಕ್ ಡಿಸೀಸ್ ಇಷ್ಟರ ಮಟ್ಟಿಗೆ ಒಂದು ಜನರ ವ್ಯವಹಾರಗಳನ್ನು ಬದಲಾವಣೆ ಮಾಡುತ್ತೆ, ಲಾಕ್ಡೌನ್ಸ್ಗಳನ್ನು ಮಾಡುತ್ತೆ, ಪ್ರೊಡಕ್ಷನ್ ಆ್ಯಕ್ಟಿವಿಟಿಗಳನ್ನು ಸ್ಟಾಪ್ ಮಾಡುತ್ತೆ, ಇನ್ಕಮ್ಸನ್ನು ಸ್ಟಾಪ್ ಮಾಡುತ್ತೆ, ಸೇಲ್ಸನ್ನು ಸ್ಟಾಪ್ ಮಾಡುತ್ತೆ. ಈ ರೀತಿಯಲ್ಲಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಈ ಒಂದು COVID-19 ಸಿಚುವೇಶನ್ ಇವಾಗ ಏನು ಪ್ರೆಸೆಂಟ್ಲಿ ಇದೆ, ಸೊ ಇದು ಈ ಒಂದು ಇರ್ರೆಗ್ಯುಲರ್ ವೇರಿಯೇಷನ್ಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಉದಾಹರಣೆ ಆಗುತ್ತೆ.
ದೆನ್ ಅದೇ ರೀತಿಯಲ್ಲಿ ಕೆಲವೊಂದು ನ್ಯಾಚುರಲ್ ಕೆಲಾಮಿಟಿಗಳು ಏನಿರುತ್ತೆ, ಈ ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದಾಗಿ ಬರುತ್ತೆ, ಅಥವಾ ಬೇರೆ ರೀತಿಯ ಚಂಡಮಾರುತಗಳಿಂದ ಆಗಿರ್ಬೋದು. ಇವುಗಳ ಕಾರಣಗಳಿಂದಾಗಿ ಏನಾದರೂ ಬದಲಾವಣೆಗಳು ಉಂಟಾಗ್ತಾ ಇದೆ ವ್ಯವಹಾರಗಳಲ್ಲಿ, ಅಥವಾ ವ್ಯವಹಾರದ ಚಟುವಟಿಕೆಗಳಲ್ಲಿ ಬದಲಾವಣೆಗಳು ಉಂಟಾಗ್ತಾ ಇದೆ ಅಂತ ಬಂದಾಗ ಅವುಗಳನ್ನು ನಾವು